ಹೆಣ್ಣು ಪ್ರತಿ ಸಲ ಕುಂಕುಮ ಇಟ್ಕೊಳ್ಳೋವಾಗ್ಲೂ ಆ ರಕ್ಷೆ ತನ್ನ ಗಂಡನ್ಗೂ ಸಿಗ್ಲಿ ಅಂತ ಬೇಡ್ಕೋತಾಳೆ. ನೀನು ಹಾಗೆ ಅಲ್ವಾ? ಅದೇ ಶ್ರೇಯಸ್ಸು. ಆ ಕಾರಣಕ್ಕೆ ಇವತ್ತು ನೀನು ದೇವಸ್ಥಾನಕ್ಕೆ ಹೋಗಿದ್ದು ಅನ್ಸುತ್ತೆ ಅಲ್ವಾ? ಪರವಾಗಿಲ್ಲಮ್ಮ, ನಿನ್ ಗಂಡ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರು ಅವನಿಗೋಸ್ಕರ ದೇವರಲ್ಲಿ ಬೇಡ್ಕೋತೀಯ. ವೆರಿ ಗುಡ್. ಎಲ್ರನ್ನೂ ಕಾಪಾಡೋ ಶಕ್ತಿ ಇರೋ ನಿನ್ನ ಗುಣನ ಮನುಷ್ಯರಿಗೂ ಸ್ವಲ್ಪ ಕೊಡಪ್ಪ ಅಂತ ಕೇಳ್ಕೊಳಕ್ ಬಂದೆ ಅಂತ ಹೇಳಿದೆಯಲ್ಲ, ಅದನ್ನ ತಾಳಿ ಕಟ್ಟಿದ ನಿನ್ ಗಂಡನ ಮನಸ್ಸಲ್ಲಿ ಇಟ್ಕೊಂಡು ತಾನೇ ನೀನ್ ಕೇಳಿತ್ತು. ಮನೇಲಿ ಮದ್ವೆ ಕೆಲ್ಸಗಳು ತುಂಬಾನೇ ಇದೆ ಅಂತ ಹೇಳಿದ್ರಲ್ಲ, ಏನ್ ಹೇಳಿ? ಅಯ್ಯಯ್ಯೋ, ಅದನ್ನೆಲ್ಲ ನೀನ್ ಮಾಡ್ಬೇಕಾಗಿಲ್ಲಮ್ಮ. ನೀನು ಈ ಮನೆ ಅತಿಥಿ, ಮದ್ವೆ ನೋಡೋಕ್ ಬಂದಿರೋಳು. ಮದ್ವೆ ಮುಗಿಯೋ ತನಕ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ರೆಸ್ಟ್ ತಗೋಬೇಕು. ಹೋಗಮ್ಮ, ಪಾಪ ದೇವಸ್ಥಾನದಿಂದ ಬಂದು ಆಯಾಸ ಆಗಿರುತ್ತೆ. ಹೋಗು. ಮದ್ವೆ ಕೆಲಸ ಏನಮ್ಮ, ಯಾರು ಬೇಕಾದ್ರೂ ಮಾಡ್ತಾರೆ. ಒಟ್ನಲ್ಲಿ ವಸುಧಾ ರಾಘವನ ಮದ್ವೆ ಆಗೋದು ಮುಖ್ಯ. ನೀ ಹೋಗಮ್ಮ, ಹೋಗ. ನಾನು ಈ ಮನೆಯೊಳೆ ಅಂತ ಹೇಳಿರೋದೇನೋ ನಿಜ. ಹಾಗಂತ ನೀನು ಆಶ್ರಮದಿಂದ ಬಂದಿರೋ ಅತಿಥಿ ಅನ್ನೋದನ್ನ ಮರೆಯಕ್ಕಾಗತ್ತಮ್ಮ? ಮಾರುತಿ, ಎಲ್ಲಿ ಹೋಗಿದ್ಯೋ ನೀನು? ಕೀರ್ತಿ, ಏನಮ್ಮ ಇದು? ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರಸಾದ ತಗೊಳ್ಳಿ. ರಾಘವನ್ ಮದ್ವೆ ಚೆನ್ನಾಗಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ಯಾ? ಎಷ್ಟು ಒಳ್ಳೆಯವಳು ಕೀರ್ತಿ ನೀನು. ಈ ಮನೆ ಮೇಲೆ ನಿಂಗೆ ಅದೆಷ್ಟು ಪ್ರೀತಿ. ಅನ್ಪೂರ್ಣತೆ ಮಾತಿಯಾಗಿ ಇವತ್ತು ಇಷ್ಟೊಂದು ವಿಚಿತ್ರವಾಗಿತ್ತು. ನೇರವಾಗಿ ಮನಸ್ಸಿಂದ ಮಾತಾಡೋರು ಇವತ್ತು ನಾಟಕದ ಮಾತಾಡ್ತಿರೋ ಹಾಗಿತ್ತಲ್ಲ. ನೀನೀ ಮನೆ ಅತಿಥಿ, ಹಾಕಿದ್ದನ್ನ ತಿನ್ಕೊಂಡು ವಿಶ್ರಾಂತಿ ತಗೊಂಡು ಮದುವೆ ಮುಗಿಯೋ ತನಕ ಸುಮ್ಮನಿದ್ ಹೋಗು ಅಂದ್ರೆ ಏನು ಅರ್ಥ? ಏನಾಗಿದೆ? ರೂಮಿಗೆ ಬಂದು ಹೋಗಿದ್ದಾರೆ. ರಾಘವ್ ಕೊಟ್ಟಿದ್ದ ಬೊಂಬೆ ಮತ್ತೆ ರಾಘವ ಫೋಟೋ ಎರಡು ಮಾತ್ರ ಕಾಣ್ತಿಲ್ಲ. ಮಾರ್ತಿಯಣ್ಣ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನಮ್ಮ? ಅಣ್ಣ, ಈ ರೂಮ್ಗೆ ಯಾರಾದ್ರೂ ಬಂದು ಹೋದ್ರಾ? ಇಲ್ಲಿಗೆ ಯಾರು ಬರ್ಲಿಲ್ವಲ್ಲ. ಅಲ್ಲ, ನೀವು ಸರಿಯಾಗಿ ನೋಡಿದ್ರಾ? ಇಲ್ಲೇ ಓಡಾಡ್ತಿದ್ನಲ್ಲಮ್ಮ, ಖಂಡಿತ ಯಾರು ಬಂದಿಲ್ಲ. ಯಾಕಮ್ಮ? ಅದು ರೂಮ್ನಲ್ಲಿ ನಾನು ಇಟ್ಟು ವಸ್ತುಗಳೆಲ್ಲ ಇದ್ದ ಜಾಗದಲ್ಲಿಲ್ಲ. ಯಾರೋ ಬಂದು ಹೋಗಿರೋ ಹಾಗಿದೆ, ಏನೋ ಹುಡ್ಕಾಡ್ ಹೋಗಿರೋ ಹಾಗಿದೆ. ರಾಘವ್ ಏನಾದ್ರೂ? ಈಚೆಗೆ ರಾಘಣ್ಣ ತನ್ನ ರೂಮ್ ಬಿಟ್ಟೆ ಈಚೆ ಬರ್ತಿಲ್ಲ, ಇನ್ ನಿಮ್ ರೂಮಿಗೆ ಬರ್ತಾರಾ? ಹಾಗಾದ್ರೆ ನನಗ್ ತಿಳಿದ ಮಟ್ಟಿಗೆ ಯಾರು ಬಂದಿಲ್ಲ. ಯಾಕಮ್ಮ, ಏನಾದ್ರೂ ಕಳವಾಗಿದ್ಯಾ? ಇಲ್ಲ. ಅಲ್ಲಮ್ಮ, ಒಡವೆ ಗಿಡವೆ ಏನಾದ್ರೂ ಇಟ್ಟಿದ್ಯಾ ಅಂತ. ಅಯ್ಯೋ, ಆಶ್ರಮದ ಹುಡುಗಿ ಹತ್ರ ಬಂಗಾರ ಎಲ್ಲ ಎಲ್ಲಿಂದ ಬರ್ಬೇಕಣ್ಣ? ಬಟ್ಟೆ ಬರೆಗಳೆಲ್ಲ ಹಾಗೆ ಇದೆ, ಆದ್ರೆ ಇದ್ದ ಜಾಗದಲ್ಲಿ ಇಲ್ಲ. ಅದಕ್ಕೆ ಕೇಳ್ದೆ ಅಷ್ಟೇ. ಪಾಪ ಸುಮ್ಮನೆ ನಿಮಗ್ ತೊಂದರೆ ಕೊಟ್ಟೆ. ಇದ್ರಲ್ಲೇನ್ ತೊಂದರೆ ಬಿಡಮ್ಮ, ಬರ್ತೀನಿ. ಅಣ್ಣ, ಮೊಬೈಲ್.
ತೊಂದರೆ ಇದೆ ಅಣ್ಣ. ನಿಮ್ಗೆ ಹೇಗೆ ಹೇಳಿ? ರಾಘವ್ ಕೊಟ್ಟು ಬೊಂಬೆ, ರಾಘವ್ ಫೋಟೋ ಮಾತ್ರ ಕಾಣಿಸ್ತಿಲ್ಲ ಅಂದ್ರೆ ತೊಂದರೆ ಏನು ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ರಾಘವೇ ಇಲ್ಲಿಗೆ ಬಂದು ಹುಡ್ಕಾಡ್ ಹೋದ್ರ? ನನ್ನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕೆಟ್ಟ ಪ್ರಯತ್ನ ಏನಾದ್ರೂ ಮಾಡ್ತಿದಾರ? ಛೆ, ರಾಘವ್ ಅಂತವ್ರಲ್ಲ. ಹಾಗಂತ ಬೊಂಬೆ ವಿಷಯನ ನಾನು ಅವ್ರ ಹತ್ರ ಕೇಳಿದ್ರೆ ಅದ್ ನಿನ್ನ ಹತ್ರ ಹೇಗ್ ಬಂತು ಅನ್ನೋ ಮಾತು ಶುರು ಆಗುತ್ತೆ. ಬೇಡ, ಬೊಂಬೆ ಅವ್ರ ಹತ್ರ ಇದ್ರೇನೆ ಒಳ್ಳೇದು. ಅದ್ ನನ್ನ ಹತ್ರ ಇದ್ರೆ ಯಾವತ್ತಿಗೂ ಸಮಸ್ಯೆನೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ತೀನಿ. ಯಾರ ಹತ್ರನೂ ಕೇಳೋದಕ್ಕೆ ಹೋಗೋದಿಲ್ಲ. ಒಂದ್ ವೇಳೆ ಈ ವಿಷಯ ಮತ್ತೆ ಏನಾದ್ರೂ ಶುರುವಾದ್ರೆ ಆಗ ನೋಡ್ಕೊಂಡ್ರಾಯ್ತು. ಹೇ ವಸುದಾ, ಎಕ್ಸಾಮ್ ಮುಗಿದ್ಮೇಲೆ ಇಲ್ಲೇ ಇದೆಯಾ? ಏನ್ ಗಾಡಿ ಪ್ರಾಬ್ಲಮ್ಮಾ? ಎಂಥದ್ದು ಇಲ್ಲ, ನೀ ಹೋಗು. ನಾಳೆಗೆ ಹೇಗಿದೆ ಪ್ರಿಪರೇಷನ್? ಬೇಜಾನ್ ಪ್ರಿಪ್ರೇಷನ್ ಆಗಿದೆ. ಈ ಸಲ ಡಿಸ್ಟಿಂಕ್ಷನ್ ನಂದೆ. ಸರಿ, ನೀನು ಹೋಗು. ಓಕೆ ಕಣೆ, ಬಾಯ್. ಇಷ್ಟೊತ್ತೆಲ್ಲ ನನ್ನ ಮಗಳು ಬಂದಿರಬೇಕಾಗಿತ್ತು. ಇನ್ನೂ ಯಾಕೆ ಬಂದಿಲ್ಲ? ಏನಲ್ಲ ಬಾಲ, ವಾತಾವರಣ ಎಲ್ಲ ತಣ್ಣಗೈತೆ, ಆದ್ರೂ ನಿನ್ ಮುಖ ಬೆವರ್ತಾ ಇತ್ತಲ್ಲ ಯಾಕ? ನಂದು ಉಷ್ಣದ ಮೈ ಚಿಕ್ಕಪ್ಪ. ಹೌದಾ? ಅದಕ್ಕೇನ್ ಮಾಡ್ಬೇಕು ಗೊತ್ತಲ್ಲ? ಸುಖ ಹೇಳ್ತೀನಿ. ಪರವಾಗಿಲ್ಲ, ಹಂಗೆ ಹೇಳು. ಹೆಸರು ಬೆಳೆ ತವ್ವೆ ಮಾಡ್ಕೊಂಡು ಅದಕ್ಕೊಂದು ಗಜನಿಂಬೆ ಹಣ್ಣು ಹಿಂಡಿ ಪಕ್ಕದಾಗಿ ಒಂದು ಮಡಿಕೆಯಲ್ಲಿ ಮಜ್ಜಿಗೆ ಮಾಡಿ ಇಟ್ಕೊಂಡ್ರೆ ಸೆಂಟ್ರಲ್ ನಾನು ನಿಂತ್ಕೊಂಡು ಕೈ ಇದ್ದೀನಿ ಪಕ್ಕದ ನಿಮ್ಮಿಂದ ಭರತನಾಟ್ಯ ಮಾಡ್ಲಿ. ಅಯ್ಯೋ ಸುಮ್ಮನೆ ಕೂಕೋ ಚಿಕ್ಕಪ್ಪ. ನನ್ನ ಮಗಳು ಬರ್ಲಿಲ್ವಲ್ಲ ಅಂತ ನನಗೆ ಟೆನ್ಷನ್, ನಿಂದು ಬೇರೆ ಮಧ್ಯದಲ್ಲಿ. ಇವರೇನೋ ವ್ಯರ್ಥವಾಗಿದ್ದಾರೆ. ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋರು ಯಾರು? ಏ ನಾನಿದ್ದೀನಲ್ಲೋ, ಗಜನಿಂಬೆ ಹಣ್ಣ ಮಜ್ಜಿಗೆ ಜೊತೆ ಗಟಾಯಿಸಿ ಕುಡಿದ್ರೆ ಕೈ ಮುಗಿತೀನಿ, ಸುಮ್ಮನೆ ಕೂತ್ಕೋ ಚಿಕ್ಕಪ್ಪ. ನನ್ನ ಮಗಳು ಬಂದಿಲ್ಲ ಅಂತ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ಒಳ್ಳೆ ಉಣ್ಣಕ್ಕೆ ತಿನ್ನೋಕೆ ಬಂದಿರೋ ತರ ಆಡ್ತೀರಲ್ಲ. ಚಾಯ್ ಚಾಯ್ ರೀ, ಗರಂ ಗರಂ ಚಾಯ್. ತಗೊಳ್ಳಿ ತಗೊಳ್ಳಿ, ಹೂವು ಕಟ್ತಾ ಚೆನ್ನಾಗಿ ಕಾಫಿ ಕುಡಿ. ಓಹ್, ಸಂದಾಗ ಜೋಡಿಸ್ಬಿಟ್ಟಿದ್ದೀರಾ ಹೂವ? ಓ, ನೀನ್ ನೋಡ್ಲಿ ಅಂತ ನೋಡ್ದಲ್ಲ, ಸಂದಾಗೈತೆ. ಅತ್ತೆ, ನಮ್ ಬೆಂಗಳೂರು ಜನಕ್ಕೆ ಹೂವ ಕಟ್ಟೋ ಅಭ್ಯಾಸ ಹೋಗಿ ಅದ್ ಎಷ್ಟು ವರ್ಷ ಆಯ್ತಾ ಏನು? ಅಯ್ಯೋ, ಅಭ್ಯಾಸ ಹೋಗಿರಲ್ಲ ಕಣವ. ಅವ್ರ ತಾವ ಹೂವ ಕಟ್ಟೋಷ್ಟು ಟೈಮೇ ಇರೋಕಿಲ್ಲ, ಅಟೇಯ. ಹೌದೌದು, ನಮ್ಮೂರಿನ ಜನಕ್ಕೆ ಹೂವ ಕಟ್ಟಕ್ ಟೈಮ್ ಇರಲ್ಲ. ಆದ್ರೆ ಅದೇ ಹೂವನ ಬೇರೆಯವ್ರ ಕಿವಿ ಮೇಲೆ ಇಡೋದಕ್ಕೆ ಬೇಜಾನ್ ಟೈಮ್ ಇರುತ್ತೆ. ಬಲ್ ಮಗ ಕಣ್ಲ ನೀನು. ತಾವು ಏನ್ ಕಮ್ಮಿ ಇಲ್ಲ ಬಿಡಿ. ಅಕ್ಕ ನೋಡಿದ್ರ, ಒಬ್ರಿಗಾದ್ರೂ ಜವಾಬ್ದಾರಿ ಇದೆಯಾ? ಹೇಗ್ ನಗ್ತಿದ್ದಾರೆ ಅಂತ. ಅಲ್ಲ, ವಸುದಾ ಬರ್ಲಿಲ್ಲ ಅನ್ನೋ ಕಾಳಜಿ ನನ್ನೊಬ್ಬನಿಗೆ ಇರ್ಬೇಕಾ? ಮನೇಲಿ ಒಬ್ರಿಗಾದ್ರೂ ಒಂದ್ ಪೈಸದ ಕಾಳಜಿ ಬೇಡವಾ? ಜೀವನದಲ್ಲಿ ನಗ್ತಾ ಇರ್ಬೇಕು ಕಣ್ಲ. ನಕ್ಕದ್ರೆ ಏನಾಯ್ತದೆ ಗೊತ್ತಾ? ಮೂವತ್ತೆರಡಲ್ಲ ಕಾಣ್ತವೆ. ಸುಮ್ಮನೆ ಕೂತ್ಕೋ ಚಿಕ್ಕಪ್ಪ ನೀನು. ನನಗ್ ಬೇಕಾಗಿರೋದು ನಗು ಅಲ್ಲ, ನನ್ನ ಮಗು. ಅಯ್ಯೋ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ ನೀವು? ವಸುದಾಗೆ ಮನೆಗೆ ಬರೋ ದಾರಿ ಗೊತ್ತಿದೆ. ಅವಳೇನ್ ಚಿಕ್ಕ ಮಗು ಅಲ್ಲ, ಬರ್ತಾಳೆ. ಎಲ್ಲೋ ಒಂಚೂರು ಲೇಟ್ ಆಗಿರುತ್ತೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಅಲ್ಲಕ್ಕ, ನಾಳೆ ಎಕ್ಸಾಮ್ ಸ್ವಲ್ಪ ಟಫ್, ಅದಕ್ಕೇನಾದ್ರೂ ಅವಳು. ಬಾಲ, ಅವಳನ್ನ ಕೂರ್ಸ್ಕೊಂಡು ಹೇಳ್ಕೊಡ್ತಿದ್ದ ನೀನು? 10ನೇ ಕ್ಲಾಸ್ 10 ಸಲ ನೀನ್ ಫೇಲ್ ಆದನು, ಕೊನೆಗೂ ಕಟ್ಟಿ ಪಾಸ್ಗಿ ಸಾಧ್ಲ. ನಿನ್ ದಮ್ಮಯ್ಯ, ನಿನ್ ಕಾಲ್ ಹಿಡ್ಕತೀನಿ. ಸುಮ್ಮನೆ ಕೂತ್ಕೊಂಡ್ಬಿಡು ಚಿಕ್ಕಪ್ಪ. ನಿನ್ ಗಂಡನ್ಗೆ
ಮಗಳ ಮ್ಯಾಗೆ ಅದೇಟೋನ್ ಪಿರುತಿ ಅಂತೀನಿ. ಅದ್ರಾಗೆ 5% ಇವಳಿಗಿಲ್ಲ ಚಿಕ್ಕವ್ವ. ಇದ್ದಿದ್ರೆ ಹಿಂಗ್ ಹೂವ ಕಟ್ಕೊಂಡು ಆರಾಮಾಗಿ ಕೂತಿರ್ತಿಲ್ಲ. ಏಯ್ ಈಗ್ಲಾದ್ರೂ ಮಾತಾಡೆ, ನನ್ನ ಮಗಳು ಮನೆಗೆ ಬರೋಕೊಂದು ದಾರಿ ತೋರಿಸು. ಏಯ್ ನನ್ನ ಮಗಳು ಫೋನ್ ನಂಬರ್ ಕಟ್ಕೊಂಡು ನಾನೇನೇ ಮಾಡ್ಲಿ? ಆಗ್ಲಿಂದ ಇದಕ್ಕೆ ತಾನೇ ಟ್ರೈ ಮಾಡಿ ಸಾಯ್ತಾ ಇರೋದು. ಎರಡನೇ ನೋಡಿ. ಅಯ್ಯೋ ಇದು ಅವಳ ಫ್ರೆಂಡ್ ಫೋನ್ ನಂಬರ್ ನನಗೆ ಗೊತ್ತಿಲ್ವೇನೆ, ಅದನ್ನ ಕಟ್ಕೊಂಡು ನಾನು ಏನ್ ಮಾಡ್ಬೇಕು? ಅಯ್ಯೋ ಅವಳಿಗೊಂದು ಫೋನ್ ಮಾಡಿ ವಸುದ ಬಗ್ಗೆ ವಿಚಾರಿಸಿ ಅಂತಾನೆ ಹೇಳ್ತಿರೋದು. ಆಗ ಅದನ್ನ ಬಾಯಿ ಬಿಟ್ಟು ಹೇಳಿ ಸಾಯಕ್ಕೆ ಏನಕ್ಕ ಇವಳಿಗೆ? ನಿರ್ಚಿಕವ ನೀನು. ಹಲೋ, ನಾನಮ್ಮ ವಸುದಾ ಫಾದರ್. ನನ್ನ ಮಗಳೇ ನಿನ್ ಜೊತೆಲಿದ್ದಾಳ ಇಲ್ವಾ? ಎಕ್ಸಾಮ್ ಆಗ್ಲೇ ಮುಗಿದೋಯ್ತೇನಮ್ಮ? ಎಕ್ಸಾಮ್ ಬಂದಿದ್ಲು ತಾನೆ? ಸರಿ ಸರಿ, ಅವಳು ನಿನ್ಗೇನಾದ್ರೂ ಸಿಕ್ಕ್ರೆ? ನಾನು ಎಕ್ಸಾಮ್ ಮುಗಿಯೋವರೆಗೂ ಅಲ್ಲೇ ಇರ್ಬೇಕಾಗಿತ್ತು. ಎಕ್ಸಾಮ್ ಮುಗಿದ್ಮೇಲೆ ಅವನ ಜೊತೆ ಹೊರಟ್ಬಿಟ್ಲೋ ಏನೋ. ಅವಳೇನಾದ್ರೂ ನಿನ್ಗೆ ಫೋನ್ ಮಾಡಿದ್ರೆ ಮನೆಗೆ ಫೋನ್ ಮಾಡಕ್ ಹೇಳಮ್ಮ. ಆಮೇಲೆ ಸ್ವಲ್ಪ ಬೇರೆ ಫ್ರೆಂಡ್ಸ್ ಫೋನ್ ನಂಬರ್ ಬೇಕಿತ್ತಲ್ಲ. ಆಯ್ತಮ್ಮ, ಆಯ್ತಾಯ್ತು. ಓಕೆ. ಅಲ್ಲ, ವಸುದ ಯಾವ ಫ್ರೆಂಡ್ಸ್ ಜೊತೆನೂ ಇಲ್ವಂತೆ. ಎಲ್ಲರೂ ಶಿವ ಅಂತ ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ ನಾಳಿನ ಪರೀಕ್ಷೆಗೆ ಓದ್ತಾ ಇದ್ದಾರೆ. ಇವಳು ಯಾಕೆ ಇನ್ನೂ ಮನೆಗೆ ಬಂದಿಲ್ಲ? ಎಲ್ಲ ಇವಳಿದಾಳಲ್ಲ ಕೀರ್ತಿ, ಇವಳಿಂದಾನೇ ಆಗಿತ್ತು. ಬೆಳಿಗ್ಗೆ ಅವಳು ಎಕ್ಸಾಮ್ ಹೊರಡುವಾಗ ಒಬ್ಬಳನ್ನೇ ಕಳಿಸ್ತೀನಿ ಅಂತ ಅಪಶಕನ ನುಡಿದಿದ್ಲು. ಏನ್ ದರಿದ್ರ ಬಾಯೋ ನಿಂದು. ವಸುದನ್ ಮೊಬೈಲ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಹಾಗಾದ್ರೆ ಅವಳು ಮುರಾರಿ ಜೊತೆ ಹೊರಟೆ ಹೋದ್ಲಾ? ನನ್ನ ಮಗಳಿಗೆ ಏನೋ ಆಗಿದೆ. ಅವಳು ಯಾವತ್ತು ಕಾಲೇಜ್ ಬಿಟ್ರೆ ಮನೆ, ಮನೆ ಬಿಟ್ರೆ ಕಾಲೇಜು, ಇದೆರಡು ಬಿಟ್ಟು ಅವಳು ಬೇರೆ ಪ್ರಪಂಚದ ಜ್ಞಾನನೇ ಇಲ್ಲ. ಏನೋ ಆಗಿದೆ, ಏನೋ ಆಗಿದೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂತ ಇದ್ದೀರಾ? ಏನೂ ಆಗಲ್ಲ, ಬರ್ತಾಳೆ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಹೆತ್ತು ಕೆರಳಿನ ಸಂಟ ನಿಮ್ಗೆಲ್ಲ ಹೇಗೆ ಅರ್ಥ ಆಗ್ಬೇಕು? ಅಯ್ಯೋ ಕಂದ, ಎಲ್ಲ ಹೋಗಿಮ್ಮ. ಸಿಕ್ಕಿದೆ ಅನ್ನೋದು ನೀಟಾಗಿ ಕಾಣಿಸ್ತಿದೆ. ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ. ನೋಡಿದ್ರ ಏನಾಯ್ತು ಅಂತ? ಹೇಳಕ್ ಬಂದಿರೋಳು ನೀನು, ನಾನು ಯಾಕೆ ನೋಡ್ಬೇಕು? ವಸುದ ಇನ್ನೂ ಮನೆಗೆ ಬಂದಿಲ್ಲ ರಾಘವ್. ಬರ್ಬಹುದು, ಲೇಟಾಗಿ ಬರ್ಬೋದು. ಎಕ್ಸಾಮ್ ಮುಗಿಸ್ಕೊಂಡು ಇಷ್ಟೊತ್ತಿಗಾಗ್ಲೇ ಅವಳು ಮನೇಲಿ ಇರ್ಬೇಕಾಗಿತ್ತು. ಅಯ್ಯೋ, ಇದೇನು ದೊಡ್ಡ ವಿಷಯ ಅಲ್ಲ ಬಿಡು. ಟೈಮಿಗೆ ಸರಿಯಾಗಿ ಬರಕ್ಕೆ ಈ ಬೆಂಗಳೂರು ಟ್ರಾಫಿಕ್ ಎಲ್ಲಿ ಬಿಡುತ್ತೆ? ಇಷ್ಟು ಕ್ಯಾಶುಯಲ್ ಆಗಿ ಮಾತಾಡ್ತಿದ್ದೀರಲ್ಲ ರಾಘವ್, ಅವಳಿಗೆ ಇನ್ನೇನಾದ್ರೂ ಆಗಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ? ಪ್ಲೀಸ್ ಹೋಗಿ ಕಾಲೇಜ್ ಹತ್ರ ಹೋಗಿ ನೋಡ್ಕೊಂಬನ್ನಿ. ಅವಳಿಗೆ ಏನಾಗಿದೆ ಅಂತ ವಿಚಾರಿಸ್ಕೊಂಬನ್ನಿ ರಾಘವ್, ಪ್ಲೀಸ್. ಅದು ನನ್ನ ಕೆಲಸ ಅಲ್ಲ, ನಾನ್ ತಲೆ ಕೆಡಿಸ್ಕೋಬೇಕಾಗೂ ಇಲ್ಲ. ಅದಕ್ಕೆ ನಾಳೆ ನೀವು ಅವಳನ್ನ ಮದ್ವೆ ಆಗೋರು ರಾಘವ್. ಅವಳು ನಿಮ್ ಹುಡುಗಿ. ನಾನಿನ್ನೂ ಅವಳನ್ನ ಮದುವೆ ಆಗಿಲ್ಲ. ಅವಳ ಜವಾಬ್ದಾರಿ ನನ್ನ ಬೆನ್ನ ಹತ್ತಿಲ್ಲ. ಇನ್ನು ನನ್ನ ಹುಡುಗಿ ಅಂತೂ ಅಲ್ವೇ ಅಲ್ಲ. ಹಾಗೇನಾದ್ರು ನನ್ನ ಜೀವನದಲ್ಲಿ ನನ್ನ ಹುಡುಗಿ ಅಂತ ಒಬ್ಳಿದ್ರೆ
ಅದು ನೀನು, ಕೇವಲ ನೀನು. ರಾಘವ್, ಕೈ ಮುಗಿತೀನಿ, ದಯವಿಟ್ಟು ನನ್ನ ಈ ರೀತಿ ಕಾಡ್ಬೇಡ. ಬೇರೆಯವ್ರ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಇನ್ ಮುಂದೆ ಆದ್ರೂ ನನ್ನ ಮಾತು ನಡೀಲಿ ಬಿಡು. ನಾನು ಹೇಳ್ತಿರೋದು ನಿಮ್ ಒಳ್ಳೇದಕ್ಕೆ ರಾಘವ್, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇದು ನನ್ನ ಒಳ್ಳೇದಕ್ಕಲ್ಲ. ನನ್ನ ಒಳ್ಳೇದಿಲ್ಲ ಯಾರಿಗೂ ಬೇಕಾಗಿಲ್ಲ. ದಯವಿಟ್ಟು ನನ್ನ ಪಾಡಕ್ ನನ್ನ ಬಿಟ್ಬಿಡು. ಇಷ್ಟಕ್ಕೂ ನೀನ್ ಯಾಕೆ ಈ ವಿಷಯದಲ್ಲಿ ತಲೆ ಹಾಕ್ತಿದ್ಯಾ? ಇದೇನು ತಲೆ ಹೋಗುವಂತ ವಿಷಯ ಅಲ್ಲ. ರಾಘವ್, ನಾನು ಹೇಳ್ತಿರೋದಕ್ಕೂ ಕಾರಣ ಇದೆ. ಗೊತ್ತು. ನಾನು ವಸುದ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಮನೆಯವ್ರಿಗೆ ಸಂತೋಷ ಆಗತ್ತೆ. ಅಪ್ಪ, ರಾಘವ್ ನನ್ನ ಮರೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಿನ್ನ ಮನಸ್ಗೂ ಸಮಾಧಾನ ಆಗತ್ತೆ. ಅಷ್ಟೇ ತಾನೆ? ನಿಮ್ಮ ದಿವಸ ಈ ಜಗತ್ತು ನನ್ನ ಬರ್ತಿರುತ್ತೆ. ಬಲ ಬರ್ತಾರಿರೋ, ಯೋಚನೆ ಮಾಡ್ಬೇಡ. ಇನ್ನೊಂದ್ ಕೆಲ್ ಸುಮ್ನೆ ಕೂತ್ಕೊಳಕ್ ಆಗಲ್ಲ. ನನ್ನ ಎಡಗಂಡ ಹಸಿರ್ತಾ ಇದೆ, ಎಡಗೈ ನಡುತ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆ. ಬಲ, ಇದೆಲ್ಲ ಲಕ್ಷಣ ಕಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಮ್ಮ ಮೂರ್ ಕಾಂಪೌಂಡರ್ ಹೇಳ್ತಿದ್ರು ಕಲ. ಚಿಕ್ಕಪ್ಪ, ಈ ಕ್ಷಣ ನನ್ನ ಮಗಳನ್ನ ನಾನು ನೋಡದೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲ, ನನ್ನ ಬ್ರೈನೇ ಬ್ಲಾಸ್ಟ್ ಆಗುತ್ತೆ. ನಾನು ತಡಿಬೇಡಿ, ನನ್ನ ಯಾರು ತಡಿಬೇಡಿ. ಬಲ ನಿತ್ಕೊಳ್ಳ, ನಾನು ಬರ್ತೇನೆ. ನಿಂಗೆ ವಯಸ್ಸಾಗುತ್ತೆ, ಸುಮ್ಮನೆ ಚಿಕ್ಕಪ್ಪ ನೀನು. ನಾವು ಬರ್ತೀವಿ, ನಡಿ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ನಿಮ್ಗೆಲ್ರಿಗೂ ನಮಸ್ಕಾರ. ಇಲ್ಲೂ ನಿಮ್ ಒಗ್ಗಟ್ಟು ತೋರಿಸ್ಬೇಕಾ? ನಿಮ್ಮನ್ನೆಲ್ಲ ಕರ್ಕೊಂಡು ಹುಡ್ಕೋಕೆ ಒಂದು ಬಸ್ ಮಾಡ್ಬೇಕು ನಾನು. ಇಷ್ಟಕ್ಕೂ ನಡಿಬೇಕಾಗ್ರೋ ಅರ್ಶಿನ ಶಾಸ್ತ್ರಕ್ಕೆ ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನಾನು ಮಾಡ್ತೀವಿ, ಹೋಗ್ಬರ್ತೀವಿ. ಬರ. ಬಂದಲ್ಲ. ನಿನಗ್ ಚಳಿಗಾಲ, ನಿಮ್ಮ ಅಪ್ಪನ್ ಕೊನೆಗಾಲ ಬಂದಿತ್ತು. ಏನ್ ಹೇಳ್ತಿದ್ದೀರಾ ತಾತ? ಸದ್ಯ ಬಂದಲ್ಲ, ಬಿಡವ ಸಾಕು. ನಾವು ಬರೋಷ್ಟ್ರಲ್ಲಿ ನಮ್ಮ ಪಿತಾಜಿಯವರು ಯಕ್ಷಗಾನದಿಂದ ಹಿಡಿದು ಕರಡಿ ಕುಣಿದ ತನಕ ಆಡ್ಬಿಟ್ರು. ಅದನ್ನೆಲ್ಲ ನಾವು ನೋಡ್ಕೊಂಡು ಆನಂದ ಪಡ್ತಾ ಇದ್ವು. ಮಾರುತಿ ಒಳಗ್ ಬಾಗ್ತೀವಿ. ಬನ್ನಿ ಎಲ್ರು ಒಳಗಡೆ ಹೋಗೋಣ. ನಡೀರಿ. ಎಲ್ಲಿಗೆ ಹೋಗಿದ್ದೆ? ಅದೇನಪ್ಪ ಹಾಗೆ ಕೇಳ್ತೀಯಾ? ಎಕ್ಸಾಮ್ಗೆ. ಎಕ್ಸಾಮ್ ಆಗ್ಲೇ ಮುಗ್ದಿರ್ಬೇಕಲ್ಲ. ಆಗ್ ಮುಗೀತು, ಈಗ ಬಂದೆ. ಅದೇ ಆಗ ಈಗ ಗ್ಯಾಪ್ ಅಲ್ಲಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇರೋದು. ಅದು